ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬೇಕಾದ ಸಿದ್ಧತೆ ಹಾಗೂ ತಯಾರಿ ಭರ್ಜರಿಯಾಗಿ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ 3.0 ಸರ್ಕಾರದ ಅವಧಿ ಹಾಗೂ ಅದರ ರಚನೆ ಎಲ್ಲದರ ಬಗ್ಗೆ ಕುತೂಹಲ ಇದೆ. ಜೂನ್ 8ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಜೂನ್ 8ರ ರಾತ್ರಿ 8 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ನಾಳೆ ಎನ್ಡಿಎ ಒಕ್ಕೂಟದ ಸಂಸದೀಯ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆ ಬೆನ್ನಲ್ಲೇ ರಾಷ್ಟ್ರಪತಿ ಬಳಿ ಸರ್ಕಾರ ರಚನೆಗೆ ಹಕ್ಕನ್ನ ಕೂಡ ಮಂಡನೆ ಮಾಡಲಿಕ್ಕಿದ್ದಾರೆ. ಸೊ ಅಲ್ಲಿ ಒನ್ಸ್ ನಂಬರ್ಸ್ ಕನ್ವಿನ್ಸ್ ಆದ ಬಳಿಕ ಪ್ರಮಾಣ ವಚನಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಸಲ ಅವರು ಓತ್ ತಗೊಳ್ಳೋದಕ್ಕೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿರುವ ಡೇ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಂಖ್ಯಾಶಾಸ್ತ್ರ ಹಾಗೂ ಆಸ್ತಿಕರ ಪ್ರಕಾರ ಅದೊಂದು ಅತ್ಯಂತ ಪ್ರಾಶಸ್ತ್ಯವಾದಂತಹ ದಿನ ಸಮಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜೂನ್ 8ರಂದೇ ಪ್ರಮಾಣ ವಚನ ಯಾಕೆ, ಜೊತೆಗೆ ಆ 8ರ ನಂಟಿಗೂ ಮೋದಿ ಶಪಥಕ್ಕೂ ಏನಾದ್ರೂ ಇಂಟರ್ ಲಿಂಕ್ಗಳಿದೆಯಾ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸಂಖ್ಯೆ 8 ನ್ಯಾಯದ ಸಂಕೇತವಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮೋದಿ ಶಪಥಕ್ಕೂ 8ರ ನಂಟಿಗೂ ಹಾಗಾದ್ರೆ ಏನ್ ಕಾರಣ ಇದೆ? ಸಂಖ್ಯಾಶಾಸ್ತ್ರವನ್ನ ಅತಿಯಾಗಿ ನಂಬೋರು, ಜೊತೆಗೆ ಆಸ್ತಿಕ ವರ್ಗ ಇದರಲ್ಲೆಲ್ಲ ತುಂಬಾ ಬಿಲೀವ್ ಮಾಡುತ್ತೆ. ಸೊ ಅದಕ್ಕೆ ತಕ್ಕಂತೆ ಸಿಗ್ತಾ ಇರುವಂತಹ ಮಾಹಿತಿಗಳು ಏನು ಅಂತ ಕೂಡ ನೋಡ್ತಾ ಹೋಗೋದಾದ್ರೆ ಸಂಖ್ಯೆ 8 ನ್ಯಾಯದ ಸಂಕೇತವಾಗಿದೆ ಅನ್ನೋ ಒಂದು ಬಿಲೀಫ್ ಇದೆ. ಸೊ ಅವತ್ತಿನ ದಿನ ಓತ್ ತಗೊಂಡ್ರೆ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ, ಆಡಳಿತಾತ್ಮಕ ದೃಷ್ಟಿಯಲ್ಲಿ ಅತ್ಯಂತ ಲಾಭ ಆಗುತ್ತೆ ಅನ್ನೋ ನಿರೀಕ್ಷೆ. 8ನೇ ಸಂಖ್ಯೆಯು ರಾಜಯೋಗದ ಸಂಕೇತ ಅಂತ ಕೂಡ ಉಲ್ಲೇಖಿತವಾಗಿರೋದ್ರಿಂದ ಅತ್ಯಂತ ಪ್ರಾಮುಖ್ಯತೆಯನ್ನ ಈ ಸಂಖ್ಯೆ ಹಾಗೂ ಈ ಸಮಯ ಪಡೆದುಕೊಳ್ತಾ ಇದೆ. ನವೆಂಬರ್ 8ರ ರಾತ್ರಿ 8 ಗಂಟೆಗೆ ನೋಟು ಅಮಾನ್ಯೀಕರಣ ಅಂದ್ರೆ ಆ ಡಿಮಾನಿಟೈಸೇಷನ್ ಎಲ್ಲ ಘೋಷಣೆ ಆಗಿದ್ದು ಕೂಡ ಅವತ್ತು ರಾತ್ರಿ 8 ಗಂಟೆಗೆ, ತಾರೀಕು ಕೂಡ 8 ಇತ್ತು. ಸೆಪ್ಟೆಂಬರ್ 26, 2015ನೇ ತಾರೀಕು ಡಿಜಿಟಲ್ ಇಂಡಿಯಾವನ್ನ ಅಭಿಯಾನದ ರೂಪದಲ್ಲಿ, ಕ್ರಾಂತಿಯ ರೂಪದಲ್ಲಿ ತರಲಾಗಿತ್ತು. ಅಲ್ಲೂ ಕೂಡ ಆ ಸಂಖ್ಯೆಯನ್ನ ಸೇರಿಸಿದಾಗ 2+6 ಸಂಖ್ಯೆ ಸೇರಿದ್ರೆ 8 ಆಗತ್ತೆ ಅಂತೆಲ್ಲ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇತ್ತು. ಅದು ಸಕ್ಸಸ್ ಆಗೋದಕ್ಕೆ ಅಭಿಯಾನ ಸ್ಟಾರ್ಟ್ ಆದಂತಹ ಸಮಯ ಕೂಡ ಕಾರಣ ಅಂತ ಹೇಳಲಾಗುತ್ತೆ. ನೋಡಿ, 2015 = 2 + 0 + 1 + 5 ಅಂತ ನೋಡಿದಾಗ ಅದನ್ನ ಆಡ್ ಮಾಡಿದಾಗ 8 ಆಗತ್ತೆ ಅನ್ನೋದು ಸಂಖ್ಯಾಶಾಸ್ತ್ರವನ್ನ ನಂಬೋರ ನಂಬಿಕೆ ಆಗಿದೆ. ಮೋದಿ ಅವರು ಸೆಪ್ಟೆಂಬರ್ 17ನೇ ತಾರೀಕು ಜನಿಸಿದ್ರು, ಅವರು ಹುಟ್ಟಿದಂತಹ ದಿನಾಂಕ. ಸೊ 1+7 ಸಂಖ್ಯೆ ಸೇರಿದ್ರೆ 8 ಆಗತ್ತೆ. ಅಲ್ಲೂ ಕೂಡ 2024 ಕೂಡ ಕಾಕತಾಳೀಯವಾಗಿ ಅಂದ್ರೆ ಈ ವರ್ಷ ಅದನ್ನ ನಾವು ಸ್ಪ್ಲಿಟ್ ಮಾಡಿದಾಗ 0 + 2 + 4 = 8 ಆಗುತ್ತೆ. ಸೊ 8ರಿಂದ ಪ್ರಭಾವಿತರಾಗಿ ಜೂನ್ 8ನೇ ತಾರೀಕಿಗೆ ಪ್ರಮಾಣ ವಚನಕ್ಕೆ ಸೂಕ್ತವಾದಂತಹ ದಿನ, ಅತ್ಯಂತ ಪ್ರಾಶಸ್ತ್ಯವಾದಂತಹ ದಿನ ಅಂತ ಕನ್ಕ್ಲೂಷನ್ಗೆ ಬಂದಿರಬಹುದು. ಈ ಕಾರಣಕ್ಕೆ ಈ ದಿನ, ಈ ಟೈಮಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಂಖ್ಯಾಶಾಸ್ತ್ರ ಹಾಗೂ ಆಸ್ತಿಕ ವರ್ಗದ ಒಂದು ನಂಬಿಕೆ ಇದೆ. ಟೈಮು, ಡೇಟ್ ಎಲ್ಲ ತುಂಬಾ ಮಹತ್ವದಿಂದ ನೋಡುತ್ತೆ ಆ ವರ್ಗ. ಸೊ ಈ ಸಲ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾದ್ರೆ ಒಂದು ಸವಾಲಿದೆ. ಎಲ್ಲರನ್ನ ಒಗ್ಗಟ್ಟಾಗಿ ಒಟ್ಟುಗೂಡಿಸ್ಕೊಂಡು ತಗೊಂಡು ಹೋಗುವಂತಹ ಸವಾಲು. ಆ ಸವಾಲನ್ನ ಎದುರಿಸೋದಕ್ಕೆ ಈ ದಿನ ಅತ್ಯಂತ ಪ್ರಾಶಸ್ತ್ಯ ಅನ್ನೋ ನಂಬಿಕೆ ಕೂಡ ಇದೆಯಾ? ಏನೇನ್ ಮಾಹಿತಿ ಸಿಗ್ತಾ ಇದೆ ಈ ದಿನ, ಈ ಟೈಮಿಂಗ್ ಸಂಬಂಧಪಟ್ಟಂತೆ? ಮಮತಾ, ಇದೊಂದು ನಂಬಿಕೆ ಅಷ್ಟೇ. ಯಾರು ಇದನ್ನ ನಂಬ್ತಾರೆ ಅವರು ಇದು ಸತ್ಯ ಆಗ್ಬೋದು ಅನ್ನುವಂಥದ್ದು ಕೂಡ ಅವರ ವಾದ ಆಗಿರುವಂಥದ್ದು. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೂನ್ 8ನೇ ತಾರೀಕು ಅದು ರಾತ್ರಿ 8 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾವೆ. ಹೀಗಾಗಿ ಸಾಕಷ್ಟು ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞರು ಈ 8ರ ನಂಟೇನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜಾತಕವನ್ನ ಹಿಡಿದು ಅವರ ಸಂಖ್ಯೆಗಳ ಬಲಾಬಲ ಹೇಗಿದೆ ಅನ್ನುವಂಥದ್ದನ್ನ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಮಾಹಿತಿಗಳ ಪ್ರಕಾರ 8ರ ಸಂಖ್ಯೆ ಏನಿದೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅದೃಷ್ಟವನ್ನ ತಂದುಕೊಡುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಈಗ ಜ್ಯೋತಿಷಿಗಳು ಹೇಳ್ತಾ ಇರುವಂತದ್ದು. 8 ರಾಜಯೋಗವನ್ನ ತಂದುಕೊಡುತ್ತೆ, ಮತ್ತೆ ಅದು ನ್ಯಾಯದ ಸಂಕೇತ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಾದಗಳು ಕೂಡ ಇರುವಂತದ್ದು. ಇದ್ರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಿಂದೆ ತೆಗೆದುಕೊಂಡಂತ ಕೆಲವು ನಿರ್ಧಾರಗಳ
ದಿನಾಂಕಗಳು ಅಥವಾ ವರ್ಷವನ್ನ ನೋಡಿದ್ರೆ ಅವೆಲ್ಲವನ್ನು ಕೂಡ ಬಿಡಿಸಿ ಮತ್ತೆ ಕೂಡಿಸಿದಂತ ಸಂದರ್ಭದಲ್ಲಿ ಅಲ್ಲಿ 8 ಬರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ನರೇಂದ್ರ ಮೋದಿ ಅವರಿಗೆ 8 ಒಂದು ಅದೃಷ್ಟದ ಸಂಖ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅದೇ ದಿನಾಂಕ ಮತ್ತೆ ಅದೇ ಸಮಯಕ್ಕೆ ಅವರು ಸರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಳ್ತಿದ್ರೆ ಈ ಮೂಲಕ ಮುಂಬರುವಂತಹ ಒಂದಿಷ್ಟು ಸಮಸ್ಯೆಗಳು, ತೊಂದರೆಗಳು, ಆ ತರದ ಸಮಸ್ಯೆಗಳೇನಿದಾವೆ ಅವುಗಳನ್ನ ಈ ಮೂಲಕ ಸರಿಪಡಿಸುವಂತ ಕೆಲಸ ಏನಾದ್ರೂ ಮಾಡ್ತಿದಾರಾ, ಅವ್ರಿಗೆ ಯಾರಾದ್ರೂ ಈ ನಂಬರ್ ಅನ್ನ ಸಜೆಸ್ಟ್ ಮಾಡಿದಾರಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಟ್ ಈ ಎಲ್ಲ ಏನು ಒಪಿನಿಯನ್ಗಳು ಬರ್ತಾ ಇದಾವೆ ಇದು ನಿಗದಿಯಾಗಿರುವಂತಹ ದಿನಾಂಕ ಮತ್ತೆ ಟೈಮಿನ ಆಧಾರದ ಮೇಲೆ ಕೆಲವು ಸಂಖ್ಯಾಶಾಸ್ತ್ರಜ್ಞರು ಪ್ರಿಡಿಕ್ಟ್ ಮಾಡ್ತಾ ಇರುವಂತದ್ದು. ಮಮತಾ, ರೈಟ್ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.